ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮನೆಯಲ್ಲಿ ಗೀ ರೈಸ್ ಮಾಡಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ತಿಂತಾನೇ ಇರ್ತಾರೆ. ಜೊತೆಗೆ ಒಂದು ಟೇಸ್ಟಿ ಕುರ್ಮಾ ಇದ್ದರೆ ಸಾಕು. ಬನ್ನಿ ಇವತ್ತು ಗೀ ರೈಸ್ ಮತ್ತು ವೆಜ್ ಕುರ್ಮಾ ಮಾಡೋಣ ಟೇಸ್ಟಿಯಾಗಿ. ಮೊದಲು ಗೀ ರೈಸ್ ಮಾಡ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ ನಾನು 3 ಸ್ಪೂನ್ ಅಂದರೆ ಚಿಕ್ಕ ಸೌಟಲ್ಲಿ ಗೀ ಹಾಕ್ಕೊಂಡಿದ್ದೀನಿ. ಗೀ ಇಲ್ಲಾಂದರೆ ತುಪ್ಪನೂ ಹಾಕ್ಕೋಬೋದು, ತೊಂದರೆ ಇಲ್ಲ. ನಾನು ಎರಡೂ ಮಾಡ್ತೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಮಾಡ್ಕೊಳ್ಳಿ. ಬಟ್ ಗೀ ರೈಸ್ ಮೀನ್ಸ್ ಗೀ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಅಂತ. ಈಗ ನೋಡಿ, ಒಂದು ಚಕ್ಕೆ ಹಾಕೋತಿದ್ದೀನಿ, 3 ಲವಂಗ, 2 ಮರಾಠಿ ಮೊಗ್ಗು ಹಾಕೋತೀನಿ, ಹಾಗೆಯೇ 1 ಸ್ಟಾರ್ ಹೂ, 3 ಏಲಕ್ಕಿ, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸೋಂಪು, ಇಷ್ಟು ಹಾಕ್ಕೊಂಡು ಸ್ವಲ್ಪ ಹಾಗೆ ಕೈ ಆಡಿಸ್ಕೊಳ್ಳಿ. ಹಾಗೆ ಇದಕ್ಕೆ 2 ಮಸಾಲೆ ಎಲೆ ಹಾಕೋತೀನಿ, ಹಾಗೆ ಸ್ವಲ್ಪ ಗೋಡಂಬಿ ಇದ್ದರೆ ಗೋಡಂಬಿ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈಗ ಫ್ರೈ ಆಗಿದೆ. ಈಗ ಸ್ವಲ್ಪ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಶ್ ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಮತ್ತು 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಫ್ರೈ ಆಗಲಿ, ಹಸಿ ವಾಸನೆ ಹೋಗಲಿ, ಅಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಗ್ಲಾಸಷ್ಟು ಹಾಲು ಹಾಕ್ಕೋಬೇಕು. ಅದೇ ನಿಮಗೆ ಫ್ಲೇವರು ಮತ್ತು ಟೇಸ್ಟ್ ಕೊಡೋದು ಗೀ ರೈಸಲ್ಲಿ. ಸೊ ಹೀಗೆ ಮಾಡಿ ನೋಡಿ ಒಂದು ಸಲ, ತುಂಬ ಚೆನ್ನಾಗಿ ಬರುತ್ತೆ. ನಾನು 1 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 3.5 ಗ್ಲಾಸು ನೀರು ಹಾಕೋತಿದ್ದೀನಿ, ಜೊತೆಗೆ ಹಾಲನ್ನು ಸೇರಿಸ್ಕೊಂಡು. ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಸಾಲ್ಟ್ ಜಾಸ್ತಿ ಹಾಕಿಬಿಡಿ, ಚೆನ್ನಾಗಿರುತ್ತೆ. ಈಗ ಕುರ್ಮಾ ಮಾಡ್ಕೊಳ್ಳೋಕೆ ರೆಡಿ ಮಾಡೋಣ. ಅದು ನೀರು ಬೇಯ್ತಾ ಇರುತ್ತೆ, ಮಸಾಲೆ ಎಲ್ಲ. ಸ್ವಲ್ಪ ಕಾಯಿ ತುರಿ, 3 ಒಣಮೆಣ್ಸಿನ್ಕಾಯಿ, ಇದಕ್ಕೆ ಗೋಡಂಬಿ ಇಲ್ಲಾಂದರೆ ಗಸಗಸೆ ಹಾಕೋಬೋದು, ಗೋಡಂಬಿ ಇಲ್ಲಾಂದರೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಎಸಳಿದೆ, ಸ್ವಲ್ಪನೇ ಶುಂಠಿ, ಇಷ್ಟನ್ನು ಹಾಕ್ಕೊಂಡು ರುಬ್ಕೋತೀನಿ ನಾನು. ಇವಾಗ ನೀರು ಕುದೀತಾ ಇರುತ್ತೆ, ಬನ್ನಿ ನೋಡೋಣ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಈಗ ಮಸಾಲೆ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ನಾನು 10 ನಿಮಿಷ ಮುಂಚೆ ಅಕ್ಕಿ ನೆನೆಸಿದ್ದೀನಿ, ಅದನ್ನು ಇವಾಗ ಹಾಕ್ಕೊಂಡ್ಬಿಡ್ತೀನಿ. ಶುರು ಆಗೋಕ್ಕಿಂತ ಮುಂಚೆ ನೀವು ಅಕ್ಕಿನ ನೆನೆಸ್ಬಿಟ್ರೆ ಅದನ್ನು ನಾವು ಮಸಾಲೆ ರೆಡಿ ಮಾಡೋಷ್ಟರಲ್ಲಿ ನೆಂದ್ಬಿಡುತ್ತೆ, ಅದನ್ನು ಹಾಕ್ಕೊಂಡ್ಬಿಡ್ಬೋದು, ಈಸಿ ಆಗುತ್ತೆ ಕೆಲಸ. ಈಗ ನೋಡಿ, ನಾನು ಹಾಕಿ ಮುಚ್ಚಳ ಇದ್ದೀನಿ. ಇದನ್ನ 1-2-3 ಸಲ ತೆಗೆದು ನಾವು ಕೈ ಆಡಿಸ್ಕೊತಾ ಇದ್ದರೆ ಅದೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬೇಯುತ್ತೆ ಈ ಮಸಾಲೆಗಳ ಜೊತೆ. ಈಗ ನೋಡಿ, ಮತ್ತು ಇನ್ನೊಂದು ಸಲ ನಾನು ತೆಗೆದೆ. ಈಗ ನೀರೆಲ್ಲ ಇಂಗಿದೆ, ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡು ನಾನು ದಮ್ ಇಡ್ತಿದ್ದೀನಿ. ಇವಾಗ ನೋಡಿ, ಮುಚ್ಚಿ ಯಾವುದಾದ್ರೂ ಭಾರ ಇರುವಂಥ ವಸ್ತುಗಳನ್ನ ಅದ್ರ ಮೇಲಿಟ್ಟರೆ 5-6 ನಿಮಿಷದಲ್ಲಿ ದಮ್ ಆಗುತ್ತೆ. ಈಗ ಬನ್ನಿ ಸಾಗುಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, 3 ಲವಂಗ, 2 ಏಲಕ್ಕಿ, 2 ಮರಾಠಿ ಮೊಗ್ಗು, 1 ಸ್ಟಾರ್ ಫ್ಲವರ್, ಇದಕ್ಕೂ ಜೀರಿಗೆ ಮತ್ತು ಸ್ವಲ್ಪ ಸೋಂಪು ಸ್ವಲ್ಪ ಹಾಕ್ಕೊಳ್ಳಿ ಮಸಾಲೆ. ಈಗ ಅರ್ಧ ಈರುಳ್ಳಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಫ್ರೈ ಆದಮೇಲೆ ತರಕಾರಿಗಳು ಹಾಕ್ಕೋತೀನಿ. ಕ್ಯಾರೆಟ್, ಸ್ವಲ್ಪ ಗೆಡ್ಡೆಕೋಸು, ಸ್ವಲ್ಪ ಬೀನಸ್, ಸ್ವಲ್ಪ ಆಲೂಗಡ್ಡೆ, ಎಲ್ಲ ನಂದು ಒಂದು ಹಿಡಿ ಇದ್ದರೆ ಸಾಕು, ಒಂದು ಕಟ್ ಮಾಡಿಟ್ಕೊಂಡ್ರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡೋಣ. ಆಮೇಲೆ 2 ಟೊಮೊಟೊ ಹಾಕೋತಿದ್ದೀನಿ, ಅದನ್ನು ಫ್ರೈ ಮಾಡಿ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚೋಣ. ಅದು ಎಣ್ಣೆಯಲ್ಲಿ ಬೇಯಬೇಕು. ಈಗ ಬೆಂದಿದೆ. ನಾನು ರುಬ್ಕೊಂಡಿರೋಂಥ ಮಸಾಲೆನ ಇವಾಗ ಹಾಕೋತಿದ್ದೀನಿ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಎಲ್ಲ ಮಿಕ್ಸ್ ಆಗಿದೆ ಮಸಾಲೆ ತರಕಾರಿ ಎಲ್ಲ. ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪ ಗಟ್ಟಿಯಾಗೇ ಇರಬೇಕಿದು, ತುಂಬ ತೆಳುವಾದರೆ ಸಾಂಬಾರು ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ತಿಕ್ನೆಸ್ನ ಮೇಂಟೈನ್ ಮಾಡ್ಕೋಬೇಕು. ಈಗ ಇಷ್ಟು ನೀರು ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಹರಳುಪ್ಪು. ನೀವು ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಕ್ಲೋಸ್ ಮಾಡೋಣ. ತರಕಾರಿ ಸ್ವಲ್ಪ ಮಸಾಲೆಯಲ್ಲಿ ಬೇಯುತ್ತೆ. ಇವಾಗ ನೋಡಿ ಬೆಂದಿದೆ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಗು ರೆಡಿ, ಅದು ಟೇಸ್ಟಿಯಾಗಿ. ಈಗ ನೋಡಿ, ಗ್ಯಾಸ್ ಆಫ್ ಮಾಡ್ತೀನಿ. ಈಗ ರೈಸ್ ನೋಡೋಣ. ಅಷ್ಟರಲ್ಲಿ ರೈಸು ರೆಡಿ ಆಗಿಬಿಟ್ಟಿದೆ ನೋಡಿ, ಉದುರುದ್ರಾಗಾಗಿದೆ.
ಅದಕ್ಕೆ ನಾನು ಯಾವಾಗಲೂ ದಮ್ಮೆ ಹಾಕ್ತೀನಿ ಉದುರು ಬರಲಿ ಅಂತ ಹೇಳಿ. ನೋಡಿ ತುಂಬ ಚೆನ್ನಾಗಿದೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಮನೆಗೆ ಯಾರಾದರೂ ನೆಂಟರು ಬಂದರೆ ಮನೇಲಿ ಅವಾಗವಾಗ ಮಾಡ್ತಾಯಿದ್ರೆ ನಮಗಂತೂ ಬೆಸ್ಟ್ ಕಾಂಪ್ಲಿಮೆಂಟ್ ಅಂತೂ ಖಂಡಿತ ಸಿಗುತ್ತೆ, ನಮಗೂ ಖುಷಿ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡಿ. ಈಗ ಬನ್ನಿ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಪ್ಲೇಟಿಗೆ ಹಾಕಿ ನೋಡೋಕ್ಕೂ ಚೆನ್ನಾಗಿ ಮಾಡಿ ಮನೆಯವ್ರ ಮುಂದೆ ಇಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ ತಿನ್ನೋಕ್ಕೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್.